ಆಯೋಜಕ ವೃಂದದ ಗಣ್ಯರ ಪರವಾಗಿ ತುಂಬ ಹೃದಯದಿಂದ ಬರಮಾಡಿಕೊಳ್ಳಲಾಗುತ್ತಿದೆ. ಗೌರವ ರಕ್ಷೆ ವಂದನ ಶಸ್ತ್ರ ಗೌರವ ರಕ್ಷೆಯಲ್ಲಿ ಒಂದು ಪತ್ರಾಂಕಿತ ಅಧಿಕಾರಿ ಇತರ 65 ಅಧಿಕಾರಿ ಸಿಬ್ಬಂದಿಗಳು ಹಾಜರಿದ್ದು ತಮ್ಮ ಪರಿವೀಕ್ಷಣೆಗಾಗಿ ಸಿದ್ಧರಿದೆ. ಗೌರವ ರಕ್ಷೆ ವಂದನ ಶಸ್ತ್ರ ಆಮೇಲೆ ಗೌರವ ರಕ್ಷಣೆ ಮುಕ್ತಾಯಗೊಂಡಿದ್ದು ನಿರ್ಗಮಿಸಿದ ಗೌರವ ರಕ್ಷೆ ನಿಕಟ ಕ್ರಮ. ಗೌರವ ರಕ್ಷೆ ಮಗಳ ಶಸ್ತ್ರ. ಗೌರವ ರಕ್ಷೆ ಎಡಕ್ಕೆ ತಿರುಗಲು 7ರಲ್ಲಿ 7ರಂತೆ ಎಡಕ್ಕೆ ತಿರುಗಿ. ಗೌರವ ರಕ್ಷೆ ಎಡದಿಂದ ಶೀಘ್ರ ಎಡ. ಚರಿತ್ರೆಯನ್ನು ಸೃಷ್ಟಿ ಮಾಡಿ ಗತ ವೈಭವದ ಮರುಕಳಿಸುವ ಕನಸನ್ನು ಹೊತ್ತು ತಂದ ಡಾಕ್ಟರ್ ಪರಮೇಶ್ವರ್ ಅವರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಭಾರತ ಮೀಸಲು ಪಡೆ ಭೂಮಿ ಪೂಜೆಯನ್ನು ನೆರವೇರಿಸಲಿಕ್ಕೆ ಎಷ್ಟೇ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ದೃಢ ಮನಸ್ಸಿನಿಂದ ಧೃತಿಗೆಡದೆ ತನ್ನ ಹೆಜ್ಜೆಯನ್ನು ಮುಂದಿಡುವಂಥ, ತನ್ನ ಇಡೀ ಜೀವನದುದ್ದಕ್ಕೂ ಕೂಡ ಸಂಕಷ್ಟಗಳನ್ನು ಎದುರಿಸಿ ಸಮಾಜದ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಶ್ರಮಿಸಿ ಪಕ್ಷದಲ್ಲಿ ಯಾವುದೇ ಸ್ಥಾನಮಾನವನ್ನು ಕೊಟ್ಟರು ಅಲಂಕರಿಸಿ ಅಲ್ಲಿರುವಂಥ ಷಡ್ಯಂತ್ರಗಳನ್ನು ಸಂಕಷ್ಟಗಳನ್ನು ಮೈ ತೊಡವಿ ಅದಕ್ಕೆ ಮೆಟ್ಟು ನಿಂತು ನಡೆದ ರಾಜಕಾರಣಿ ಅಂತ ಹೇಳೋದಕ್ಕಿಂತ ಅವರು ಸನ್ಮಾರ್ಗದಲ್ಲಿ ನಡೆದಂಥ ಸನ್ಮಾರ್ಗದ ನಡೆಯನ್ನು ತೋರಿಸಿದ ಹಿಂದೆ ನಾನು ಇವರನ್ನು ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿ ಸ್ಥಾನವನ್ನು ಅಲಂಕರಿಸಿದಾಗ ಅವರ ಶಿಸ್ತನ್ನು ನಾನು ನೋಡಿದ್ದೆ. ತದನಂತರ ದಿನಗಳಲ್ಲಿ ಹಂತ ಹಂತವಾಗಿ ಜವಾಬ್ದಾರಿಯನ್ನು ಅಲಂಕರಿಸಿದಾಗ ಅವರು ಕಷ್ಟಗಳನ್ನು ಮೆಟ್ಟು ನಿಂತು ಪಕ್ಷಕ್ಕೆ ಆನೆ ಬಲವಾಗಿ ನಿಂತು ಪಕ್ಷವನ್ನು ಸಂಘಟನೆಯನ್ನು ಮಾಡ್ತಾರೆ. ನಿಸ್ವಾರ್ಥವಾದ ಸೇವೆಯನ್ನು ಮಾಡ್ತಾ ತನಗೆ ಬಂದ ಅವಮಾನವನ್ನು ಅಪಮಾನವನ್ನು ನುಂಗಿ ತನ್ನ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಇನ್ಸ್ಟಿಟ್ಯೂಷನ್ನಲ್ಲಿ ತನ್ನ ತಂದೆ ದಾರಿಯನ್ನು ನಡೆದು ಇಡೀ ರಾಜ್ಯಕ್ಕೆ ಮಾದರಿಯಾಗಿರುವಂಥ ಶೈಕ್ಷಣಿಕ ಸಂಸ್ಥೆ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಬಡ ಮಕ್ಕಳಿಗೆ ಪೋಷಕರಾಗಿ ನಿಂತು ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜಲ್ಲಿ ವಿದ್ಯಾರ್ಥಿಯ ಮಕ್ಕಳನ್ನು ಯಾವ ದಸೆಯಲ್ಲಿ ನಡೆಸಬೇಕು, ದೇಶಕ್ಕೆ ಯಾವ ರೀತಿ ಅವರ ಸಂಸ್ಥೆ ಅವರು ಆಸ್ತಿ ಆಗಬೇಕು ಅನ್ನೋವಂಥ ವಿಚಾರದಲ್ಲಿ ಮಾತನ್ನೇ ಮಾತಾಡದೆ ನಡೆದಂಥ ಪುಣ್ಯ ಪುರುಷರು ಇವತ್ತು
KGF ಕ್ಷೇತ್ರ, ಬಂಗಾರಪೇಟೆ ಕ್ಷೇತ್ರ, ಇಡೀ ಜಿಲ್ಲೆಗೆ ಒಂದು ಭವಿಷ್ಯವನ್ನು ಕಟ್ಟಲಿಕ್ಕೆ ನಿಸ್ವಾರ್ಥ ಮನೋಭಾವವನ್ನು ಮೈಗೂಡಿಸ್ಕೊಂಡು ಯಾವುದೇ ಅವಮಾನಕ್ಕೆ, ಯಾವುದೇ ಆಲೋಚನೆಗಳಿಗೆ ಧೃತಿಗೆಡದೆ ತನ್ನ ಜೀವನವನ್ನೇ ದಾರಿದೀಪವಾಗಿ ತೋರಿಸಿದಂಥ ಡಾಕ್ಟರ್ ಪರಮೇಶ್ವರ್ ಅವರು ನನ್ನ ತಂದೆಯ ಸಮಾನರು, ನಮಗೆ ಮಾರ್ಗದರ್ಶಕರು, ಪುಣ್ಯ ಪುರುಷರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಾಗಲ್ಲ ಅಂತ ಅವರು ಇವತ್ತು ವೇದಿಕೆಯನ್ನು ಅಲಂಕರಿಸಿದ್ದಾರೆ. KGF ಕ್ಷೇತ್ರದಲ್ಲಿ ಒಂದು ಗಡಿ ಭಾಗ ಅಂತ KGF ಕ್ಷೇತ್ರನ ಯಾವಾಗಲೂ ಕಡೆಗಣಿಸಿದ್ದಾರೆ ಅಂತ 50 ವರ್ಷಗಳ ಕಾಲ ಏನೂ ಅಭಿವೃದ್ಧಿ ಆಗಲಿಲ್ಲ ಅನ್ನೋ ಅಂಥ ಪತ್ರಿಕೆಯಲ್ಲಿ ಅವತ್ತವತ್ತು ನಾನು ಕೇಳ್ತಾ ಇರೋಂಥ ಎಷ್ಟೋ ಸಂದರ್ಭ ಬಂದಾಗ ಅದನ್ನು ಅಂಥ 50 ವರ್ಷಗಳ ಹಿಂದೆ ಏನೇನು ಆಗಲಿಲ್ಲ ಅನ್ನೋ ಅಂಥ ಸಮಸ್ಯೆಗಳಿಗೆ ಗಟ್ಟಿಯಾಗಿ ನಿಂತು, ಧ್ವನಿಯಾಗಿ ನಿಂತು ಅದನ್ನು ಕಾರ್ಯರೂಪಕ್ಕೆ ತರುವಂಥದ್ರಲ್ಲಿ ಅವರು ಇವತ್ತು ಅವರ ದಿಟ್ಟ ಹೆಜ್ಜೆ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಿದೆ. ಅವರು ಇವತ್ತು ಈ ವೇದಿಕೆಯಲ್ಲಿ ಬರುವಂಥ ನಂಬಿಕೆ ನನಗೆ ರಾತ್ರಿ ಸಂಜೆ 7-8 ಗಂಟೆವರೆಗೂ ಕೂಡ ಇರಲಿಲ್ಲ. ಆದರೂ ಅವರ ಛಲ, ಅವರ ದಿಟ್ಟ ಹೆಜ್ಜೆ, ನಡೆ ಸರ್ಕಾರಕ್ಕೆ ಮಾದರಿಯಾಗಿದೆ ಅನ್ನುವಂಥದ್ದನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಇಲಾಖೆಯನ್ನು ಕೊಡಲಿ, ಆ ಇಲಾಖೆಯಲ್ಲಿ ಜವಾಬ್ದಾರಿಯನ್ನು ತಗೊತಾರೆ, ಆ ಇಲಾಖೆಯಲ್ಲಿ ಬರೋ ಎಲ್ಲ ಸಮಸ್ಯೆಗಳನ್ನು ನುಂಗಿ ಮೌನವಾಗಿ ಉತ್ತರವನ್ನು ಕೊಡುವಂಥ ಒಂದು ದಿಟ್ಟ ನಾಯಕ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಈ ದಿನ ಅವ್ರನ್ನೇನಾದರೂ ಇವತ್ತು ವೇದಿಕೆಯಲ್ಲಿ ನೋಡ್ತಾ ಇದ್ದೀನಿ ಅಂದರೆ ನನ್ನ ಪುಣ್ಯ ಇರ್ಬೋದು, ಇಲ್ಲ ಕ್ಷೇತ್ರದ ಪುಣ್ಯ ಇರ್ಬೋದು, ನನ್ನ ಜನತೆಯ ಪುಣ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಸಂದರ್ಭ ಬಂದಾಗ ಸಂದರ್ಭಕ್ಕೆ, ಸಮಸ್ಯೆಗೆ ಮನುಷ್ಯ ಬಲಿ ಆಗ್ತಾರೆ. ಅದನ್ನು ಮೆಟ್ಟಿ ನಿಲ್ಲೋ ಅಂಥವರೇ ನಾಯಕರಾಗಕ್ಕಾಗುತ್ತೆ. ಅಂಥ ನಾಯಕ ಗುಣಗಳನ್ನು ನಾನು ಇವತ್ತು ಅವರಲ್ಲಿ ನಾನು ನೋಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ನೋಡ್ತಾನೂ ಇದ್ದೀನಿ ಅಂತ ಹೇಳೋಕ್ಕೆ ನಾನು ಇವತ್ತು ಗೌರವಿಸ್ತೀನಿ. ಅವರನ್ನು ಮನದಾಳದ ಮಾತುಗಳಿದು, ನಾನು ಅವ್ರನ್ನ ಮನಸ್ಸಿಂದ ಗೌರವಿಸ್ತೀನಿ. ಈ ವೇದಿಕೆಯಲ್ಲಿ ಇವತ್ತು KGF ಕ್ಷೇತ್ರಕ್ಕೆ ನೀವು ಏನು ಭೂಮಿ ಪೂಜೆ ಮಾಡಿದ್ದೀರಾ, ಯಾವ ಮನಸ್ಸಿಂದ ಸಂಕಲ್ಪ ಮಾಡಿ, ನಿಮ್ಮ ಆರೋಗ್ಯ ಪರಿಸ್ಥಿತಿ ಏನಿತ್ತು ನನಗೆ ಗೊತ್ತಿಲ್ಲ, ನಿಮ್ಮ ಆರೋಗ್ಯ ಪರಿಸ್ಥಿತಿಯಲ್ಲಿ ಸ್ವಲ್ಪ ಏರುಪೇರಿತ್ತು, ನಾವು ನಿಮ್ಮನ್ನು ಸಂಪರ್ಕ ಮಾಡೋ ಧೈರ್ಯ ಮಾಡಲಿಲ್ಲ. ಮನೆವರೆಗೂ ಬಂದು ನಾವು ಯಾವ ರೀತಿ ನಿಮಗೆ ತೊಂದರೆ ಕೊಡೋದು ಅನ್ನೋವಂಥ ಯೋಚನೆ ಮಾಡಿದಾಗ ನಿಮ್ಮ ಆಲೋಚನೆ, ನಿಮ್ಮ ದೃಢ ಸಂಕಲ್ಪ, ನಿಮ್ಮ ನಾಯಕತ್ವದ ಗುಣಗಳು, ಲಕ್ಷಣಗಳು ನಮಗೆ ಮುಂದೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ, ಯಾವುದೇ ಇಲಾಖೆಯನ್ನು ಅಲಂಕರಿಸಿದಾಗ ಅದಕ್ಕಿಂತ ಇನ್ನೂ ಜವಾಬ್ದಾರಿಯಾಗಿರುವಂಥ ಇಲಾಖೆನ ಅವರು ಕುತ್ಕೊಳ್ಳುವಂಥ ಅರ್ಹತೆ, ಸ್ಥಾನಮಾನಗಳನ್ನು ಅಲಂಕರಿಸುವ ಎಲ್ಲ ಶಕ್ತಿ, ಗೌರವ ಇದ್ದರೂ ಕೂಡ ಯಾವುದು ಕೊಟ್ಟರೂ ಅವರು ಗೌರವವಾಗಿ ನಡ್ಕೊಳ್ಳೋವಂಥ ವ್ಯಕ್ತಿ ಅನ್ನುವಂಥದ್ದಕ್ಕೆ ಇವತ್ತು ಸ್ಫೂರ್ತಿ ಆಗಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಅವರ ಸೌಮ್ಯ ಸ್ವಭಾವವನ್ನು ನಾನು ಮೆಚ್ತೀನಿ ಅಂತ ಹೇಳ್ತಾ, ಇವತ್ತು ಏನು ವೇದಿಕೆಯನ್ನು ಅಲಂಕರಿಸಿದ್ದಾರೆ SN ನಾರಾಯಣಸ್ವಾಮಿ ಅಣ್ಣ ಅವರು, ಬಂಗಾರಪೇಟೆದ ಶಾಸಕರು, ನನಗೂ ಕೂಡ ಎಷ್ಟೋ ಸಂದರ್ಭದಲ್ಲಿ ಇವತ್ತು ಬೆನ್ನೆಲ್ಲೂ ನಿಂತು ಎರಡೂ ಕ್ಷೇತ್ರದ ಅಭಿವೃದ್ಧಿ ಮತ್ತು ಜಿಲ್ಲೆಯ ಸಮಸ್ಯೆಗಳಿಗೆ ಧ್ವನಿಯಾಗಿ ನಿಲ್ಲುವಂಥ ವಿಚಾರದಲ್ಲಿ ಮಾರ್ಗದರ್ಶಕರು ಆಗಿದ್ದಾರೆ. ಅವರನ್ನು ಕೂಡ ಈ ವೇದಿಕೆಯಲ್ಲಿ ನಾನು ಸನ್ಮಾನಿಸುತ್ತಾ, ಅದಾದಮೇಲೆ ಕ್ಯಾಸಂಬಳ್ಳಿಯ ನಾರಾಯಣಸ್ವಾಮಿ ಅಣ್ಣವರು ಎರಡೂ ಕ್ಷೇತ್ರದ ಸಮಸ್ಯೆಗಳ ವಿಚಾರಕ್ಕೆ ಬಂದಾಗ ಭಾಳ ಗಟ್ಟಿ ಧ್ವನಿಯಾಗಿ ಅನುಭವವನ್ನು ಹಂಚ್ಕೊಳ್ತಾ ಇವತ್ತು ಏನು XMLA ಅವರು ನಾರಾಯಣಸ್ವಾಮಿ ಅಣ್ಣವರು ಇವತ್ತು ಈ ವೇದಿಕೆಯಲ್ಲಿದ್ದಾರೆ. ಅವ್ರನ್ನೂ ಕೂಡ ನಾನು ಹೃದಯಪೂರ್ವಕವಾಗಿ ನಾನು ಅಭಿನಂದಿಸ್ತೀನಿ. ಈ ಜಾಗ ಹೇಗೆ ಸಿಕ್ತು ಅನ್ನೋ ಅಂಥ ನಿಮಗೆ ವಿಚಾರ, ಅದರ ಗತ ಅರ್ಥ ಆಗಬೇಕಾಗತ್ತೆ. ಕೋವಿಡ್ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ಸ್ನ ವಿಸಿಟ್ ಮಾಡಬೇಕು ಅನ್ನೋವಂಥ ವಿಚಾರಕ್ಕೆ ಬರ್ತಾ ದಾರಿಯಲ್ಲಿ ಯಾವುದು ಹಳೆಯ ಪೊಲೀಸ್ ಸ್ಟೇಷನ್ ಇದೆ, 100 ವರ್ಷಗಳ ಪೊಲೀಸ್ ಸ್ಟೇಷನ್ಗೆ ನಾನು ಕಾಲಿಡಬೇಕು ಅಂತ ಹೇಳ್ತಾರೆ. 100 ವರ್ಷಗಳ ಹಳೆ ಪೊಲೀಸ್ ಸ್ಟೇಷನ್ ಉರ್ಗಂಪೇಟಲ್ಲಿರುತ್ತೆ. ಹೋಗ್ತಾ ದಾರಿಯಲ್ಲಿ ನನ್ನನ್ನು ಮತ್ತು ಬಂಗಾರಪೇಟೆ ಶಾಸಕರನ್ನಿಬ್ಬರನ್ನು ಜೊತೆಯಲ್ಲಿ ಕೂರಿಸ್ಕೋತಾರೆ. ಆಮೇಲೆ ಬಂಗಾರಪೇಟೆಯಲ್ಲಿ ಪೊಲೀಸ್ DR ಪೊಲೀಸ್ದು ಒಂದು ಕ್ವಾರ್ಟರ್ಸ್ ಇನಾಗ್ರೇಷನ್ಗೂ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಒಟ್ಟಿಗೆ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ KGFನ ನಮ್ಮ ಬೆಮೆಲ್ ಮುಂದೆ ಬರ್ತಾ ಈ ಕಡೆ ಎಲ್ಲಾದರೂ 100 ಎಕರೆ ಜಾಗ ಸಿಗುತ್ತಾ ಅನ್ನುವಂಥ ಮಾತನ್ನು ನನ್ನ ಕಿವಿಗೆ ಹಾಕ್ತಾರೆ. 100 ಎಕರೆ ಜಾಗ ಸಿಗುತ್ತಾ, ಏನು ಮುಂದೆ ಮಾಡ್ತೀವಿ ಅನ್ನೋವಂಥದ್ದನ್ನು ಆ ದಿನ ಹೇಳಲ್ಲ. 100 ಎಕರೆ ಜಾಗ ಬೇಕಿತ್ತು, ಸಿಗುತ್ತಾ KGFಲ್ಲಿ ಅಂತ. ಆಮೇಲೆ ನನಗೆ ಯೋಚನೆ ಆಯಿತು, ನಾನು ಮುಂದೆ ಏನೂ ಮಾತಾಡಲ್ಲ. ಕೋವಿಡ್ ಸಂದರ್ಭ ನಂತರ ದಿನಗಳಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ಸ್ನ ವಿಸಿಟ್ ಮಾಡ್ತಾರೆ ಮತ್ತು ಅವರ ಕಾರ್ಯವೈಖರಿ ಚೆಕ್ ಮಾಡ್ತಾರೆ. ಯಾವ ರೀತಿ ನೀವು 5 ಗಂಟೆಗೆ ಯಾವ ರೀತಿ ಬೀಟ್ ಮಾಡ್ತೀರಾ, ಅದು ರಿಪೋರ್ಟ್ ಎಲ್ಲಿದೆ,
ನೋಟ್ ಬರೆದಿದ್ದೀರಾ ಅದನ್ನೆಲ್ಲ ಚೆಕ್ ಮಾಡಿದಾಗ ನನಗೆ ಅವತ್ತು ಅರ್ಥ ಆಗುತ್ತೆ ಅವರಿಗೆ ಯಾವುದೇ ಒಂದು ಇಲಾಖೆ ಜವಾಬ್ದಾರಿಯನ್ನು ಕೊಟ್ಟಾಗ ಅವರ ಅರ್ಹತೆ ಹೇಗಿದೆ ಅನ್ನೋವಂಥದ್ದನ್ನು. ಪೊಲೀಸ್ ಬೀಟ್ ಎಷ್ಟೊತ್ತಿಗೆ ಮಾಡ್ತೀರಾ, ನೈಟ್ ರೌಂಡ್ಸ್ ಎಷ್ಟು, ಅರ್ಲಿ ಮಾರ್ನಿಂಗ್ ರೌಂಡ್ಸ್ ಏನು ಅಂತಂದ್ಬಿಟ್ಟು ನಮ್ಮನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ಬುಕ್ನ ವಿಸಿಟ್ ಬೀಟ್ದು ಒಂದು ವಿಸಿಟ್ದು ಬುಕ್ ಇರುತ್ತೆ, ಅದನ್ನು ನೋಡ್ತಾರೆ ಅಂತ ಯಾರೂ ನಿರೀಕ್ಷೆ ಕೂಡ ಮಾಡಿರಲ್ಲ. ಅವ್ರು ಅಲ್ಲಿಗೆ ನೇರವಾಗಿ ಕರ್ಕೊಂಡು ಹೋಗ್ತಾರೆ. ಆ ಥರ ಸರಳತೆಯಲ್ಲೂ ಕೆಲಸದ ವಿಚಾರ ಅಂತ ಬಂದಾಗ ದಿಟ್ಟತನ ತೋರಿಸೋವಂಥದ್ದನ್ನು ನಾನು ಅವತ್ತು ಮೆಚ್ತೀನಿ. ಆ ದಿನ ನನಗೆ ಅರ್ಥ ಆಗಲಿಲ್ಲ. ಭೂಮಿ ಕೇಳ್ತಾ ಇದ್ದಾರೆ ಅನ್ನೋವಂಥ ಪ್ರಯತ್ನದಲ್ಲಿ ಹುಡುಕಿದ್ವಿ. ಬಂದಾಗ ಹೇಗೆ ಅನಿಸುತ್ತೋ ಗೊತ್ತಿಲ್ಲ, ಪೊಲೀಸ್ ಇಲಾಖೆಯವರು ಭಾಳ ಸತಿ ಬಂದೋದ್ರು. ಇದೊಂಥರ ಕಾಡು ಥರ ಇದೆ ಅಂತ ಅವ್ರ ಮನಸ್ಸಿಗೆ ಏನು ಅನ್ನಿಸ್ತೋ ಗೊತ್ತಾಗಲಿಲ್ಲ. ಜಾಗ ಕೊಟ್ಟಿದ ತಕ್ಷಣ ಫಸ್ಟು ಪ್ಲ್ಯಾಂಟೇಷನ್ಸ್ನ ಫಾರೆಸ್ಟ್ ಅವ್ರ ಜೊತೆ ಸೇರಿ ಭಾಳ ಜವಾಬ್ದಾರಿಯಿಂದ ಅವತ್ತು ಶಾಂತಕುಮಾರ್ ಅವರು SP ಅವ್ರು ಇರ್ತಾರೆ, ಅವರ ಪ್ರಯತ್ನವೂ ಕೂಡ ಇದೆ. ಜಾಗ ತೋರಿಸೋ ಅಷ್ಟರಲ್ಲಿ ಅವರು ಜಾಗ ಎಲ್ಲಿಂದ ಎಲ್ಲಿವರೆಗೂ ಇದೆ ಈ 100 ಎಕರ್ಸು, 100 ಎಕರ್ಸ್ ಬೇರೆಯವ್ರ ಪಾಲಾಗಬಾರ್ದು ಅಂತ ಪ್ಲ್ಯಾಂಟೇಷನ್ಸ್ನು ಕೂಡ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾರೆ ಈ ಭಾಗದಲ್ಲಿ. 100 ಎಕರ್ಸ್, ಈ 100 ಎಕರ್ಸಲ್ಲಿ ಇಂಡಿಯನ್ ರಿಸರ್ವ್ ಪೊಲೀಸ್ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು ದೇಶದ ಸುರಕ್ಷತೆಯ ಪಡೆ, ರಾಜ್ಯದ ಅಲ್ಲ ಇಡೀ ದೇಶದ ಸುರಕ್ಷತೆ ಪಡೆ. 1,000 ಪೊಲೀಸವರಿಗೆ ಒಂದು ಟ್ರೈನಿಂಗ್ ಅಕಾಡೆಮಿ ಇರುತ್ತೋ, ಅಥವಾ ಆ ಪೊಲೀಸವರು 1,000 ಕುಟುಂಬದವರು ಇಲ್ಲಿ ವಾಸ ಮಾಡ್ತಾರ, ಟ್ರೈನಿಂಗ್ ತೊಗೊತಾರ. ಇಂಥದ್ದೊಂದು ದೂರದೃಷ್ಟಿಯ ಸಂಕಲ್ಪ ಹೊತ್ತು ಈ ಜಾಗಕ್ಕೆ, KGF ಕ್ಷೇತ್ರಕ್ಕೆ, ಇಡೀ ರಾಜ್ಯಕ್ಕೆ 2 ಇಂಡಿಯನ್ ರಿಸರ್ವ್ ಪೊಲೀಸ್ನ ಅಲಾಟ್ ಮಾಡೋವಂಥ ಅವಕಾಶ ಇದ್ದಾಗ ಆ ದಿನದಲ್ಲಿ ಅತೀಕ್ ಸರ್ನ ಕರೆಸ್ತಾರೆ. ಅದನ್ನು ಬಜೆಟ್ಗೆ ಸೇರಿಸುವಂಥದ್ದಿರುತ್ತೆ, ಬಜೆಟ್ ಬುಕ್ಗೆ. ನನಗೆ ಕರ್ನಾಟಕ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಕೊಟ್ಟಿದ್ರೂ ಸಾಕಾಗಿತ್ತು. ನಾನು ಚಿಕ್ಕ ಪ್ರಸಾದನ ಕೇಳಲಿಕ್ಕೆ ಹೋಗ್ತೀನಿ, ಆದರೆ ಅವರು ಅಕ್ಷಯ ಪಾತ್ರೆಯನ್ನು ಕೊಡ್ತಾರೆ ಅನ್ನೋವಂಥ ಸತ್ಯ ನನಗೆ ಅವತ್ತು ಗೊತ್ತಾಗಲಿಲ್ಲ. ಚಿಕ್ಕ ಪ್ರಸಾದ, ನನ್ನ ಕ್ಷೇತ್ರಕ್ಕೆ ಪೊಲೀಸ್ದೇನೋ ಒಂದು ಟ್ರೈನಿಂಗ್ ಅಕಾಡೆಮಿ ಅಥವಾ ಪೊಲೀಸ್ ಸಂಸ್ಥೆ ಯಾವುದೇ ಒಂದು ಬಂದರೂ ಒಂದು ಭದ್ರತೆ ಬರುತ್ತೆ ಅನ್ನೋವಂಥ ನಂಬಿಕೆ. ಯಾಕೆಂದರೆ ಬರುವಂಥ ದಿನಗಳಲ್ಲಿ 1,000 ಎಕರೆ ಜಾಗ ಇದೆ KGFದು. KGF 1000 ಎಕರೆ ಜಾಗದಲ್ಲಿ, ಅಂದರೆ ಬೆಮಲಿಂದ ವಾಪಸ್ ತೊಗೊಂಡಿರುವಂಥ 1000 ಎಕರೆ ಜಾಗದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ ಆಗ್ತಾ ಇದೆ. ಬರುವಂಥ ಇಂಡಸ್ಟ್ರಿಯಲಿಸ್ಟ್ ಯಾರೇ 1,000 ಕೋಟಿ ಇನ್ವೆಸ್ಟ್ ಮಾಡುವಂಥವ್ರು, 5,000 ಕೋಟಿ ಇನ್ವೆಸ್ಟ್ ಮಾಡುವಂಥವ್ರು, 10,000 ಕೋಟಿ ಇನ್ವೆಸ್ಟ್ ಮಾಡುವಂಥವ್ರು, ಇಂಟಿಗ್ರೇಟೆಡ್ ಮತ್ತು ಇಂಡಸ್ಟ್ರಿಯಲ್ ಟೌನ್ಶಿಪ್ ಎರಡೂ ಕೂಡ KGF ಕ್ಷೇತ್ರ ಮತ್ತು ಬಂಗಾರಪೇಟೆ ಕ್ಷೇತ್ರಕ್ಕೆ ಹೊಂದಿಕೊಂಡೇ ಇರೋವಂಥದ್ದು. ಬರುವಂಥ ಯಾವುದೇ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಯೋಚನೆ ಮಾಡ್ತಾನೆ, ದೂರದೃಷ್ಟಿ ಯೋಚನೆ ಮಾಡ್ತಾನೆ, KGFಗೆ ನಾವು ಒಂದು ಇಂಡಸ್ಟ್ರಿ ತೊಗೊಂಡು ಹೋಗ್ಬೇಕಂದ್ರೆ ಏನು ಲಾಭ ಇದೆ ಅಂತ. ಇತ್ತೀಚೆಗೆ 4-5 ತಿಂಗಳಲ್ಲಿ ಒಂದು ಟಾಯ್ ಇಂಡಸ್ಟ್ರಿ ರಿಜಿಸ್ಟ್ರೇಷನ್ ಮಾಡಿದೆ. ಅದಾದಮೇಲೆ ಏರೋಸ್ಪೇಸ್ ಇಂಡಸ್ಟ್ರಿ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಎಲ್ಲ MOUs ಅಂದರೆ ಸರ್ಕಾರದ ಹಂತದಲ್ಲಿ ಏನೇನು ಮಾನದಂಡಗಳಿದ್ದಾವೆ ಅವನ್ನೆಲ್ಲ ಅವರು ಪರಿಪೂರ್ತಿ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಅವರು ಯೋಚನೆ ಮಾಡ್ತಾರೆ, KGFಲ್ಲಿ ವಿಶಿಷ್ಟತೆ ಏನಿದೆ, ವೈವಿಧ್ಯತೆ ಏನಿದೆ, ನಾವು KGFಗೆ ಒಂದು ಇಂಡಸ್ಟ್ರಿನ ತೊಗೊಂಡು ಹೋಗ್ಬೇಕಂದ್ರೆ ಏನು ಅದರಲ್ಲಿ ಲಾಭ ಏನು ಅಂತಂದರೆ, ಇಲ್ಲಿ ಸ್ಕಿಲ್ಡ್ ಲೇಬರ್ಸು, ಸೆಮಿ ಸ್ಕಿಲ್ಡ್ ಲೇಬರ್ಸು, ITA ಕಾಲೇಜು, ಡಿಪ್ಲೊಮೊ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಅದರ ಜೊತೆಯಲ್ಲಿ ಬ್ಯಾಂಗ್ಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಎಷ್ಟು 2 ಗಂಟೆ ಕಾಲದಲ್ಲಿ ಚೆನ್ನೈ ಪೋರ್ಟ್ಗೆ ತಲುಪುವಂಥದ್ದು ಇರೋದ್ರಿಂದ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ನ ತರೋದಕ್ಕೆ ಆರೋಗ್ಯಕರವಾಗಿರುವಂಥ ವಾತಾವರಣ ಇಲ್ಲಿದೆ. ಇದು ಪೊಲೀಸ್ ಟ್ರೈನಿಂಗ್ ಬಟಾಲಿಯನ್ ಪಕ್ಕದಲ್ಲಿ ನೆಕ್ಸ್ಟ್ ಫಾರೆಸ್ಟ್ ಏರಿಯಾ ಇದೆ. ನನ್ನ ಕ್ಷೇತ್ರ ಹೊಂದಿಕೊಂಡು ಬಂಗಾರಪೇಟೆ ಕ್ಷೇತ್ರ ಕೂಡ ಹೊಂದಿಕೊಂಡು ಇದು ಫಾರೆಸ್ಟೇ ನೆಕ್ಸ್ಟ್ ಇದೆ. ಬೇರೆ ಈ ಥರ ವಾತಾವರಣ ಎಲ್ಲೂ ಕೂಡ ಸಿಗಲ್ಲ ಇಡೀ ರಾಜ್ಯದಲ್ಲಿ. 30 ಎಕರೆಯಲ್ಲಿ ನಂದಿ ಬೆಟ್ಟದಲ್ಲಿ ಕೊಟ್ಟಿದ್ದಾರೆ, 100 ಎಕರೆಯಲ್ಲಿ KGF ಕ್ಷೇತ್ರಕ್ಕೆ ಇಂಥ ರಿಸರ್ವ್ ಪೊಲೀಸ್ ಟ್ರೈನಿಂಗ್ ಬೆಟಾಲಿಯನ್ ಕೊಟ್ಟಿದ್ದಾರಾ, ಅಥವಾ ಇದೊಂದು ಕ್ಯಾಂಪಸ್ ಆಗುತ್ತಾ, ಅಕಾಡೆಮಿ ಆಗುತ್ತಾ, ಇಂಥ ದೂರದೃಷ್ಟಿನ ಅವ್ರ ಮನಸ್ಸಲ್ಲಿ ಇದ್ದಿದ್ದಕ್ಕೋಸ್ಕರ ಇಡೀ ಕ್ಷೇತ್ರದ ಜನತೆಯ ಪರವಾಗಿ ಯಾರ್ಯಾರು 25 ವರ್ಷಗಳಿಂದ ನಮ್ಮ KGF ಕ್ಷೇತ್ರದಿಂದ, ಬಂಗಾರಪೇಟೆ ಕ್ಷೇತ್ರದಿಂದ ವಿದ್ಯಾವಂತ ಯುವಕರು ಯುವತಿಯರು ಉದ್ಯೋಗವನ್ನು ಆರಿಸಿ ಬೇರೆ ಬೇರೆ ಕಡೆ ಹೋಗಿ ತಮ್ಮ ಜೀವನವನ್ನು, ಅಂದರೆ ಉದ್ಯೋಗವನ್ನು ಆರಿಸಿ ಬೇರೆ ಕಡೆ ಹೋಗಿ ದುಡಿದು ಬದುಕ್ತಾ ಇರೋವಂಥ ಕೈಗಳಿಗೆ ಬರೋವಂಥ ದಿನಗಳಲ್ಲಿ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಇದು ಒಂದು ಶಕ್ತಿ. ಅಂದರೆ ರಕ್ಷಣಾ ಪಡೆ ಒಂದು ಶಕ್ತಿ. ಯಾರೇ ಒಬ್ಬ ಧೈರ್ಯದಿಂದ ಒಂದು ಇನ್ವೆಸ್ಟ್ ಮಾಡೋದಕ್ಕೆ KGF ಬರಬೇಕಂದ್ರೆ ಇದು ಒಂದು ಮೊದಲನೇ ಅಡಿಪಾಯವನ್ನು ಮಾಡಿದ್ದಾರೆ. 100 ಎಕರೆ ಜಾಗದಲ್ಲಿ ಹಂತವಾಗಿ ಅಭಿವೃದ್ಧಿಯನ್ನು ಮಾಡ್ತಾರೆ. ಇವತ್ತು 30 ಕೋಟಿ ಅನುದಾನದಲ್ಲಿ ಇಲ್ಲಿ ಟ್ರೈನಿಂಗ್ ಕ್ಯಾಂಪಸ್ ಬರುತ್ತೆ, ಅದಾದಮೇಲೆ ಅವ್ರ ಕ್ವಾರ್ಟರ್ಸ್ ಬರುತ್ತೆ,
ಇನ್ನು ಏನೇನು ಬರುತ್ತೋ ಅದನ್ನು ಅವರ ಮಾತಿನಲ್ಲಿ ಮಾಹಿತಿಯನ್ನು ಕೊಡ್ತಾರೆ ಅಂತ ಹೇಳ್ತಾ, ಇದೊಂದು ಚರಿತ್ರೆಯನ್ನು ಸೃಷ್ಟಿ ಮಾಡುವಂಥದ್ದು, KGFನ ಗತ ವೈಭವವನ್ನು ಮರುಕಳಿಸುವಂಥ ಚರಿತ್ರೆ ಇದು ಅಂತ ಹೇಳಲಿಕ್ಕೆ ಈ ದಿನಾನ, ಈ ಸಮಯನ, ಈ ಪುಣ್ಯ ಸಮಯನ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ವೇದಿಕೆ ಮುಖಾಂತರ ವೇದಿಕೆಯಲ್ಲಿ ಅಲಂಕರಿಸಿರುವ ಎಲ್ಲ ಗಣ್ಯರಿಗೆ ಮತ್ತು ನನ್ನ ಮಾರ್ಗದರ್ಶಕರು, ಹಿತಚಿಂತಕರು, ಚಿಂತೆಯ ಬಗ್ಗೆ ಮತ್ತು ನಮ್ಮ ಕ್ಷೇತ್ರದ ಬಗ್ಗೆ ಇಷ್ಟೆಲ್ಲ ಒಳ್ಳೆಯ ಆಲೋಚನೆಗಳನ್ನು ಇಟ್ಕೊಂಡು ನಮ್ಮ ಕ್ಷೇತ್ರಕ್ಕೆ ಇಂಥ ಒಳ್ಳೆಯ ಹೆಜ್ಜೆ ಗುರುತಾಗಿ ಮತ್ತು ಕ್ರಾಂತಿಯ ಹೆಜ್ಜೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಾಗಲ್ಲ, ಪೊಲೀಸ್ ಭದ್ರತೆಯ ಪಡೆಯನ್ನು ಈ ಭಾಗದಲ್ಲಿ ನೆಲೆ ಊರುವಂಥ ಮಾಡುವಂಥ ಹೆಜ್ಜೆಯ ಗುರುತು ಇದು. ಚರಿತ್ರೆಯಲ್ಲಿ ಉಳಿದೋಗುವಂಥ ಒಂದು ದಿನ ಅಂತ ಹೇಳ್ತಾ ನಾನು ಈ ಒಂದು ಭೂಮಿ ಪೂಜೆಗೆ ಬಂದಿದ್ದಾರೆ. ಅವರಿಗೆ ನಾನು ಗೌರವವನ್ನು ತೋರಿಸ್ತಾ ಇಡೀ ಕ್ಷೇತ್ರದ ಜನ ಪರವಾಗಿ ಕೂಡ ನಾನು ಅಭಿನಂದಿಸ್ತೀನಿ. ಇವತ್ತು ಏನು ನೀವು KGF ಕ್ಷೇತ್ರದ ಜನ, ಬಂಗಾರಪೇಟೆ ಕ್ಷೇತ್ರದ ಜನ ಅಭಿಮಾನದಿಂದ ಬಂದಿದ್ದೀರಾ, ಇವತ್ತು ಅವರಿಗೆ ತೋರಿಸ್ತಾ ಇದ್ದೀರಾ, ಗೌರವವನ್ನು ತೋರಿಸ್ತಾ ಇದ್ದೀರಾ. ಇದು ನಾವು ಮಾಡಿರುವಂಥ ಪುಣ್ಯ. ಇಲ್ಲಾಂದರೆ ಇಂಥ ಎಲ್ಲ ಕಾರ್ಯಕ್ರಮಗಳು, ಸರ್ಕಾರದ ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನು KGFಗೆ ತರ್ತೀನಿ ಅನ್ನುವಂಥ ನಂಬಿಕೆ ನನಗೆ ಇರಲಿಲ್ಲ. ನಾವು ಏನು ಅಂಬೇಡ್ಕರ್ ಜ್ಞಾನ ಮಂದಿರ ಮಾಡಬೇಕು ಅಂತಿದ್ದೀವಿ, ಸೈನ್ಸ್ ವಿಜ್ಞಾನ ಕೇಂದ್ರವನ್ನು ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವೆಲ್ಲದಕ್ಕೂ ಕೂಡ ಈ ಒಂದು ಸುರಕ್ಷತೆಯ ಅವಶ್ಯಕತೆ ಇತ್ತು. ಇಲ್ಲಿ ಒಂದು ಪೊಲೀಸ್ ಟ್ರೈನಿಂಗ್ ಪಡೆ ಈ ಜಾಗದಲ್ಲಿದ್ದರೆ ಬೇರೆ ಯಾರೂ ಅಲ್ಲಿ ಭೂಮಿಯ ವಿಚಾರದಲ್ಲಿ, ಕೆಲಸದ ವಿಚಾರದಲ್ಲಿ, ಇಂಥ ಯಾವುದೋ ಒಂದು ಕ್ಷೇತ್ರಕ್ಕೆ ನಾವು ಯಾವ ರೀತಿ ಮಾದರಿ ಆಗ್ತೀವಿ, ನನ್ನಿಂದ ಏನು ಸೇವೆ ಆಗಿದೆ, ಯಾವ ರೀತಿ ಜನ ನನ್ನನ್ನು ಗುರುತಿಸಿದ್ದಾರೆ, ಅವರಿಗೆ ಯಾವ ರೀತಿ ನಾನು ಗೌರವ ಕೊಟ್ಟಿದ್ದೀನಿ ಅನ್ನೋದಕ್ಕೆ ಇದೊಂದು ಆಲೋಚನೆಯ ಜೊತೆಯಲ್ಲಿ ಇದೊಂದು ಗೌರವದ ಸಂಕೇತ. ಇವೆಲ್ಲ ಇಲಾಖೆಗಳು, ಯಾವುದೇ ಇಲಾಖೆ ಆಗಲಿ ಇವತ್ತು KGF ಕ್ಷೇತ್ರದಲ್ಲಿ ನೆಲೆ ಊರಬೇಕು ಅಂದರೆ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರ ನಡೆಯನ್ನು ನಾನು ಅಭಿನಂದಿಸ್ತೀನಿ, ಆರಾಧಿಸ್ತೀನಿ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಯಾರ್ಯಾರು ಗೌರವವಾಗಿ ದೂರದ ಊರುಗಳಿಂದ ಬಂದಿದ್ದೀರಾ, ಇದು ನಮ್ಮ ಕ್ಷೇತ್ರಕ್ಕೆ ಒಲಿದು ಬರ್ತಾ ಇರುವಂಥ ಲಕ್ಷ್ಮೀ ಸರಸ್ವತಿ ಅಂತ ನಾವು ನೆನೆಸ್ಬೇಕು. ಯಾವತ್ತು KGFನಲ್ಲಿ ಗತ ವೈಭವ ಮರುಕಳಿಸ್ಲೇ ಇಲ್ಲ ಅಂತ ನಾವು ಪತ್ರಿಕೆಯಲ್ಲಿ ಓದ್ತಾ ಇದ್ವಿ. ಬರುವಂಥ ಭವಿಷ್ಯದ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಉದ್ಯೋಗ ಕ್ರಾಂತಿಯನ್ನು ಮತ್ತು ಸುರಕ್ಷತೆ ಪಡೆಯನ್ನು ಬರುವಂಥ ದಿನಗಳಲ್ಲಿ KGF ಮಾದರಿ ಆಗುತ್ತೆ, ಬಂಗಾರಪೇಟೆ KGF ಕ್ಷೇತ್ರ ಎರಡೂ ಮಾದರಿ ಆಗುತ್ತೆ ಅಂತ ಆ ದೂರದೃಷ್ಟಿಯಿಂದ ನಮ್ಮ ಸರ್ಕಾರ, ಮುಖಂಡರು, ಮಂತ್ರಿಗಳು ಸೇವೆ ಮಾಡಿದ್ದಾರೆ ಅಂತ. ಅದರ ಎಲ್ಲ ಫಲನೂ ಇವತ್ತು ನಾನು ಡಾಕ್ಟರ್ ಪರಮೇಶ್ವರ್ ಅವರಿಗೆ ಆಶೀರ್ವಾದ ಲಭಿಸಬೇಕು, ನಾನು ಇಡೀ ಕ್ಷೇತ್ರದ ಜನತೆಯ ಆಶೀರ್ವಾದ ಅವರಿಗೆ ಮುಂದೆ ಬರುವಂಥ ದಿನಗಳಲ್ಲಿ ಉನ್ನತ ಸ್ಥಾನದಕ್ಕೆ ಹೋಗಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತ ನಾನು ನಿಮ್ಮೆಲ್ಲರನ್ನ ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ. விரலை வைத்தார் நந்தலாலா, நின்னை தீண்டும் இன்பம் தோன்றுதட நந்தலாலா, நந்தலாலா, நந்தலாலா.